Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗ OBC ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಒಂದು ಏನು ಕ್ಯಾಸ್ಟ್ಗೆ ಕಮ್ಯುನಿಟಿಗೆ ಸೇರಿದಂತ ವಿದ್ಯಾರ್ಥಿಗಳ ಬಹಳಷ್ಟು ಕಮೆಂಟ್ ಮಾಡ್ಲಿಕ್ಕತ್ತೀರಿ. UPSC ಒಂದು ನೋಟಿಫಿಕೇಶನ್ ರಿಲೀಸ್ ಆಗೈತಿ. OBC ಸರ್ಟಿಫಿಕೇಟ್ ಬಗ್ಗೆ ನಿಮ್ಮ ಎಲ್ಲಾ ಗೊಂದಲಗಳಿಗೆ ಈ ಒಂದು ವಿಡಿಯೋದಾಗ ನಾವು ಆನ್ಸರ್ನ ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ರಿ. ಮತ್ತೆ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. OBC ರಿಲೇಟೆಡ್ UPSC ಒಂದು ನೋಟಿಫಿಕೇಶನ್ ಒಳಗ ಕ್ಲಿಯರ್ ಆಗಿ ಏನೇನ್ ಮೆನ್ಷನ್ ಮಾಡೈತಿ ಪಾಯಿಂಟ್ಸ್ ಅದನ್ನ ನಾವು ನೋಡ್ಕೊಂತ ಹೋಗೋಣ. ಫಸ್ಟ್ ಪಾಯಿಂಟ್ ಅಂತಂದ್ರ OBC ಒಳಗ ನಾನ್ ಕ್ರಿಮಿ ಲೇಯರ್ ಒಳಗ್ ಬರ್ಬೇಕು ನೀವು ವಿದ್ಯಾರ್ಥಿಗಳು. ರಿಸರ್ವೇಶನ್ ನಿಮಗೆ ಏನಾರ ಬೇಕಿತ್ತು, ರಿಸರ್ವೇಶನ್ ಸಲುವಾಗಿ ನೀವು ಅಪ್ಲೈ ಮಾಡತ್ತಿದ್ರಿ ಅಂದ್ರ OBC ಇದ್ರೂ ನಾನ್ ಕ್ರಿಮಿ ಲೇಯರ್ ಇರ್ಬೇಕು ನಿಮ್ಮ ಸರ್ಟಿಫಿಕೇಟ್ ಒಳಗ. ಇನ್ನ ಕ್ರಿಮಿ ಲೇಯರ್ ಅಂದ್ರೆ ಏನ, ನಾನ್ ಕ್ರಿಮಿ ಲೇಯರ್ ಅಂದ್ರೆ ಏನಂತೇಳಿ ಸಪರೇಟ್ ಅನ್ನ ನಾವು OBC ರಿಲೇಟೆಡ್ ಮತ್ತೊಂದು ವಿಡಿಯೋ ಮಾಡೇನಿ, ಅದನ್ನು ಒಂದ್ ಸಲ ಚೆಕ್ ಮಾಡ್ರಿ. ಕ್ರಿಮಿ ಲೇಯರ್ ಇದ್ರ ನೀವು OBC ಕೆಟಗರಿ ಒಳಗ್ ಬಂದ್ರೂ ನಿಮಗೆ ಯಾವ್ದೇ ರೀತಿ ಬೆನಿಫಿಟ್ಸ್ ರಿಸರ್ವೇಶನ್ ಸಿಗಂಗಿಲ್ಲ. ಹಿಂಗಾಗಿ ನೀವು ನಾನ್ ಕ್ರಿಮಿ ಲೇಯರ್ ಒಳಗ ಬರ್ಬೇಕು. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಒಂದು ಪಾಯಿಂಟ್ ಏನ್ ಮೆನ್ಷನ್ ಮಾಡ್ಯಾರಂದ್ರ 1/4/2023 ನಂತರದ ಸರ್ಟಿಫಿಕೇಟ್ ಇರ್ಬೇಕು. ಅಂತಂದ್ರ ಹೋದ ವರ್ಷ 2023 ಏಪ್ರಿಲ್ 1ನೇ ತಾರೀಕು ಆದ್ಮೇಲೆ ನೀವು ಸರ್ಟಿಫಿಕೇಟ್ ನ ತಗ್ಸಿರ್ಬೇಕು. ಅದಕ್ಕಿಂತ ಒಳಗಿನ ಸರ್ಟಿಫಿಕೇಟ್ ನ ತಗ್ಸಿರ್ಬಾರ್ದು ಅಂದ್ರೆ ಅದು ಬಹಳ ಹಳೇದಾಗ್ತೈತಿ. ಅದೊಂದ್ ಪಾಯಿಂಟ್ ಅದ. ಬಟ್ ಅಗೇನ್ ಅಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ಕೊಟ್ಟಾರ. ಏನಂದ್ರ ನಿಮ್ ಕಡೆ ಏನಾರ ಈಗ 1/4/2023 ಆದ್ಮೇಲಿನ ಸರ್ಟಿಫಿಕೇಟ್ ಇಲ್ಲಪ್ಪ ಅಂತ ಟೈಮ್ ಒಳಗೆ ನೀವ್ ಏನ್ ಮಾಡ್ಬೇಕು ಅಂತಂದ್ರ ಇರೋ ಒಂದು ಹಳೆ ಸರ್ಟಿಫಿಕೇಟ್ ನ ಸದ್ಯಕ್ಕೆ ಅಪ್ಲೋಡ್ ಮಾಡ್ರಿ, ಸ್ಕ್ಯಾನ್ ಮಾಡಿ ಕಸ. ಬಟ್ ಈಗೇನು UPSC ಮಾರ್ಚ್ 5ನೇ ತಾರೀಕು ಲಾಸ್ಟ್ ಡೇಟ್ ಐತ್ಲ, ಆ ತಾರೀಕ್ ಒಳಗಾಗಿ ನೀವು ಹೊಸ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡ್ರಿ ಅಂತ ಕೊಟ್ಟಾರ. ಅದ ಯಾಕೆ ಒಂದು ಪಾಯಿಂಟ್ ನ ಒಂದು ಪ್ರೊವಿಷನ್ ನ ಕೊಟ್ಟಾರಂದ್ರೆ ಈಗ ಏನಾರ ನೀವು ಹೊಸ ಸರ್ಟಿಫಿಕೇಟ್ ಅಪ್ಲೈ ಈಗ ಮಾಡಿರಂದ್ರೆ 20 ದಿನದೊಳಗ ಒಂದೊಂದ್ಸಲ ನಿಮ್ ಸರ್ಟಿಫಿಕೇಟ್ ಬರ್ಬಹುದು, ಬರ್ದೇನು ಇರ್ಬೋದು. ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ನಿಮಗ ಒಂದು ಹಳೆ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಕ್ ಅವಕಾಶ ಕೊಟ್ಟಾರು. ಬಟ್ ಫ್ಯಾಕ್ಟ್ ಏನಂತಂದ್ರೆ ನೀವು 5ನೇ ತಾರೀಕು ಆದ್ಮೇಲೆ ಮತ್ತೇನಾರ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡ್ರಿ ಅಂತಂದ್ರೆ ಅದು ಕನ್ಸಿಡರ್ ಆಗಂಗಿಲ್ಲ ನಿಮ್ ರಿಸರ್ವೇಶನ್ ಗೆ. ಸೊ ರಿಸರ್ವೇಶನ್ ಕನ್ಸಿಡರ್ ಆಗ್ಬೇಕು. ನಿಮ್ ಕಡೆ ಹಳೆ ಸರ್ಟಿಫಿಕೇಟ್ ಐತಂದ್ರೂ ಈಗ ಸದ್ಯಕ್ಕೆ ಅಪ್ಲೈ ಮಾಡ್ರಿ. ಬಟ್ ಈಗ ನೆಕ್ಸ್ಟ್ ಮಾರ್ಚ್ 5ನೇ ತಾರೀಕು ಒಳಗಾಗಿ ನೀವು ಅಪ್ಲೈಯರು ಮಾಡಿರ್ಬೇಕಾಗ್ತದ ಹೊಸ ಸರ್ಟಿಫಿಕೇಟ್ ಸಲುವಾಗಿ. ಸೊ ಕೇರ್ಫುಲ್ ಆಗಿ ನಿಮ್ ಕಡೆ ಹಳೆ ಸರ್ಟಿಫಿಕೇಟ್ ಇದ್ರೆ ಸದ್ಯಕ್ಕೆ ಅಪ್ಲೋಡ್ ಮಾಡ್ರಿ. ಬಟ್ ಆದಷ್ಟು ಬೇಗ ಈಗ ಒಂದ್ 2 ದಿನದೊಳಗ ನೀವು ನೆಕ್ಸ್ಟ್ ಒಂದು ಹೊಸ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡ್ರಿ. ಇನ್ನ ಮತ್ತೊಂದೇನು ಪಾಯಿಂಟ್ ಕೊಟ್ಟಾರಂತಂದ್ರ ಇದು ಸೆಂಟ್ರಲ್ ಸರ್ಟಿಫಿಕೇಟ್ ಇರ್ಬೇಕಾಕೈತಿ ಸ್ಟೇಟ್ ದಲ್ಲಿ. ಈಗ OBC ಸರ್ಟಿಫಿಕೇಟ್ ಒಳಗ 2 ಟೈಪ್ ಬರ್ತಾವ. ಒಂದು ಸ್ಟೇಟ್ ಸರ್ಟಿಫಿಕೇಟ್ ಇರ್ತೈತಿ, ಇನ್ನೊಂದು ಸೆಂಟ್ರಲ್ ಸರ್ಟಿಫಿಕೇಟ್ ಇರ್ತೈತಿ. ಸೊ ಸೆಂಟ್ರಲ್ ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಒಳಗನ ನಿಮ್ಮ ಒಂದು OBC ಸರ್ಟಿಫಿಕೇಟ್ ಇರ್ಬೇಕಾಗ್ತದ. ಇನ್ನು OBC ಕೆಟಗರಿಗೆ ಒಂದು ಲಿಸ್ಟ್ ನ ರಿಲೀಸ್ ಮಾಡೈತಿ ಸೆಂಟ್ರಲ್ ಗವರ್ಮೆಂಟ್. ಆ ಒಂದು ಲಿಸ್ಟ್ ಒಳಗ ನಿಮ್ಮ ಒಂದು ಕೆಟಗರಿ ಬರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳುದಂತಂದ್ರೆ ಈಗ ಲಿಂಗಾಯತನ ತಗೊಂಡ್ರೆ ಬಹಳ ಸಬ್ ಕ್ಯಾಸ್ಟ್ ಅದಾವ. ಈಗ ನಂದು ಲಿಂಗಾಯತ ವೀರಶೈವ ಬರ್ತದ. ಈಗ ಲಿಂಗಾಯತ ವೀರಶೈವ ಕರ್ನಾಟಕ ಸ್ಟೇಟ್ದೊಳಗ OBC ಒಂದು ಕೆಟಗರಿ ಒಳಗೆ ಬರ್ತೈತಿ. ಬಟ್ ಸೆಂಟ್ರಲ್ ಗವರ್ಮೆಂಟ್ ಒಳಗ ಜನರಲ್ ಕೆಟಗರಿ ಒಳಗೆ ಬರ್ತೈತಿ. ಬಿಕಾಸ್ ವೀರಶೈವ ಲಿಂಗಾಯತ ಏನೈತ್ಲ, ವೀರಶೈವ ಇದು ಸೆಂಟ್ರಲ್ ಅದೊಂದು ಏನ್ ಲಿಸ್ಟ್ ಐತ್ಲ, ಅಲ್ಲಿ ಈ ಸಬ್ ಕ್ಯಾಸ್ಟ್ OBC ಗೆ ಕೊಟ್ಟಿಲ್ಲ. ಹಿಂಗ ವೀರಶೈವ ಬರಂಗಿಲ್ಲ. ಈಗ ನಾ ಏನಾರ ಯಾವ್ದೋ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಗೆ ಅಪ್ಲೈ ಮಾಡ್ತೀನಿ, ಏನಾರ ರಿಸರ್ವೇಶನ್ ಸೆಂಟ್ರಲ್ ಬೇಕಂತಂದ್ರೆ ನಂದು ಜನರಲ್ ಒಂದ್ ಕೋಟಾ ಒಳಗ್ ಕೂರ್ತದ. ಅದ ಸ್ಟೇಟ್ ಒಳಗ್ ಬಂದ್ರೆ ನಂದು OBC ಒಳಗ್ ಬರ್ತದ. ಈಗ ನಿಮ್ಮ ಒಂದು ಕ್ಯಾಸ್ಟ್ ಏನೈತ್ಲ ಅದು ಸೆಂಟ್ರಲ್ ಗವರ್ಮೆಂಟ್ ಇಶ್ಯೂ ಮಾಡಿದಂತ ಲಿಸ್ಟ್ ಒಳಗ್ ಇರ್ಬೇಕು, ಅಂದ್ರಷ್ಟೇ ನಿಮ್ಮ OBC ಸರ್ಟಿಫಿಕೇಟ್ ಸಿಗ್ತೈತಿ. ಇದೊಂದು ಮೆನ್ಷನ್ ಮಾಡ್ಯಾರು. ಇನ್ನ ಆ ಒಂದು ಲಿಸ್ಟ್ ನಾನು ನನ್ನೊಂದು ಟೆಲಿಗ್ರಾಮ್ ಚಾನಲ್ ಒಳಗ ಅಪ್ಲೋಡ್ ಮಾಡಿರ್ತೇನೆ. ಆಕ್ಚುಲಿ ಒಂದು 6 ತಿಂಗಳ ಹಿಂದನೂ ಮಾಡಿದ್ದೆ, ಬಟ್ ಇನ್ನೊಂದ್ಸಲ ಮಾಡ್ತೇನೆ. ಸೊ ಆ ಒಂದು ಲಿಸ್ಟ್ ಒಳಗ ನಿಮ್ಮ ಹೆಸರು ಇತ್ತಂತಂದ್ರ ಒಂದ್ಸಲ ಚೆಕ್ ಮಾಡ್ಕೊಡ್ರಿ ನೀವು. OBC ಸೆಂಟ್ರಲ್ ಗವರ್ಮೆಂಟ್ ಲಿಸ್ಟ್ ಒಳಗ ನಿಮ್ ಕ್ಯಾಸ್ಟ್ ಬರ್ತೈತೋ ಇಲ್ಲೋ ಅಂತ ಹೇಳಿ ಕಸ. ಇನ್ನ ಇನ್ನೊಂದು ಪಾಯಿಂಟ್ ನಿಮಗೆ ಹೇಳೋದಂತಂದ್ರ ಆಗಾಗ ನಿಮ್ಮ ಒಂದು ಸರ್ಟಿಫಿಕೇಟ್ಗಳನ್ನ ರಿನ್ಯೂ ಮಾಡ್ಕೊಂತ ಇರ್ರಿ. ಈಗ UPSC ಇದನ್ನ ನೋಡ್ರಿ, ಈಗ ನೆಕ್ಸ್ಟ್ ಇಯರ್ 2025 ಏನ್ ಕೊಡ್ಬೇಕೈತ್ಲ ಅವಾಗ ಅವ್ರು ಏನ್ ಹೇಳ್ತಾರಂದ್ರ ಈ ಒಂದು ಏಪ್ರಿಲ್ 1ನೇ ತಾರೀಕು 2024 ಆದ್ಮೇಲೆ ನಿಮ್ಮೊಂದು ಸರ್ಟಿಫಿಕೇಟ್ ನ ತಗೊಳ್ರಿ, ಇಶ್ಯೂ ಮಾಡಿದಿರ್ಬೇಕು ಅಂತ ಹೇಳ್ತಾರಲ್ಲ. ಆ ತರ ಒಂದ್ ವರ್ಷ ಆದಂಗ ಒಂದ್ ವರ್ಷ ಆದ ತಕ್ಷಣ ನಿಮ್ಮೊಂದು ಸರ್ಟಿಫಿಕೇಟ್ ನ ರಿನ್ಯೂ ಮಾಡ್ಕೊಂಡ್ರೆ ನಿಮ್ಗ ಡೆಫಿನೆಟ್ಲಿ ಹೆಲ್ಪ್ ಆಕೈತಿ. ಸೊ ಈಗ ನಾನು ಜಸ್ಟ್ ನಿಮ್ಗೊಂದು ಐಡಿಯಾ ಬರ್ಲಿ ಅಂತ ಹೇಳಿ ಬರೀ ಒಂದು ಲಿಂಗಾಯತ್ ಕಮ್ಯುನಿಟಿ ಅಷ್ಟೇ ಒಂದು ಸಬ್ ಕ್ಯಾಸ್ಟ್ ಲಿಸ್ಟ್ ರೀಡ್ ಮಾಡ್ತೇನೆ. ಲಿಂಗಾಯತ್ ದಟ 30 ಒಂದು ಸಬ್ ಕ್ಯಾಸ್ಟ್ ಗಳು ನಿಮ್ಮ ಒಂದು ಸೆಂಟ್ರಲ್ ಲಿಸ್ಟ್ ಒಳಗ ಅದಾವು, OBC ಗೆ ಬರ್ತಾವ. ಅದೇ ತರ ಇನ್ನು OBC ಒಂದು ಬಹಳಷ್ಟು ಕ್ಯಾಸ್ಟ್ ಗಳು ಅದಾವಲ್ಲ, ಅದ್ರದ್ದು ಎಲ್ಲಾರ್ದ ಒಂದು ಡಿಟೇಲ್ ಲಿಸ್ಟ್ ನ ಟೆಲಿಗ್ರಾಮ್ ಒಳಗೆ ಹಾಕಿರ್ತೇನೆ. ಸೊ ಇಲ್ಲಿ ನಾನು ಲಿಂಗಾಯತ್ ಒಂದು ಸಬ್ ಕ್ಯಾಸ್ಟ್ ಗಳನ್ನ ರೀಡ್ ಮಾಡ್ತೇನೆ. ನನ್ನ ಕಡೆ ಒಂದು ಲಿಸ್ಟ್ ಸದ್ಯಕ್ಕೆ ಅವೈಲೇಬಲ್ ಐತಿ.
ಸೊ ಲಿಂಗಾಯತ್ ಒಳಗ ಲಿಂಗಾಯತ್ ಗೌಳಿ, ಲಿಂಗಾಯತ್ ಮೇದಾರ್, ಅಗಸ, ಮಡಿವಾಳ, ಗುರವ, ಹೂಗಾರ, ಮಲಗಾರ, ಲಿಂಗಾಯತ್ ಜೀರ, ಲಿಂಗಾಯತ್ ಕುಂಬಾರ, ಕುರುಬ, ಲಿಂಗಾಯತ್ ಉಪ್ಪಾರ, ಲಿಂಗಾಯತ್ ಸಿಂಪಿ, ಲಿಂಗಾಯತ್ ನಿಲ್ಗಾರ, ಲಿಂಗಾಯತ್ ಬಿಳಿ ಜೇಡರು. ಸೊ ಒಂದಷ್ಟು ಸಬ್ ಲಿಂಗಾಯತ್ ನಿಲ್ಗಾರ, ಲಿಂಗಾಯತ್ ಹಟಗಾರ, ನಿಯಾಗಿ ಅಂಡ್ ಬಿಳಿ ಮಗ್ಗ, ಜಾಡರು, ಅಕ್ಕಸಾಲಿ, ಕಮ್ಮಾರ, ಕಮ್ಮಸಾಲಿ, ಬಡಿಗ, ನೈಂದ, ಬಂದ್ರಿ, ಭಜಂತ್ರಿ, ಹಡ್ಪದ್, ಗಾನಿಗ, ಸಜ್ಜನ, ಬಳೆಗಾರ ಇರ್ಬೇಕದ್ ಮೂವಿ, ಕುರುಶಿನ ಶೆಟ್ಟಿ. ಸೊ ಈ ಒಂದು 30 ಸಬ್ ಕ್ಯಾಸ್ಟ್ ಅದಾವಲ್ಲ, ಇವೆಲ್ಲ ಒಂದು OBC ಲಿಸ್ಟ್ ಒಳಗದಾವ. ಜಸ್ಟ್ ಲಿಂಗಾಯತದನ ಇನ್ನ ಬೇರೆ ಬೇರೆ ಕಮ್ಯುನಿಟಿ, ಬೇರೆ ಬೇರೆ ಕ್ಯಾಸ್ಟ್ ಅದ ಲಿಸ್ಟ್ ನ ಟೆಲಿಗ್ರಾಮ್ ಚಾನಲ್ ಒಳಗೆ ಶೇರ್ ಮಾಡಿರ್ತೀನಿ. ಅಗೇನ್ ಏನಾದ್ರು ನಿಮಗೂ ಡೌಟ್ಸ್ ಇದ್ದು ಒಂದು OBC ಕೆಟಗರಿ ರಿಲೇಟೆಡ್ ಅಂದ್ರೆ ಇನ್ನೂ ಒಂದು ವಿಡಿಯೋನು ನನ್ನ ಚಾನಲ್ ಒಳಗೆ ಅವೈಲೇಬಲ್ ಅದ. 2 ವಿಡಿಯೋನ ನೋಡಿರಿ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಡೌಟ್ಸ್ ಕ್ಲಿಯರ್ ಆಗ್ತಾವು. ಸೊ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.